ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಇಂದು ಮಡಿವಾಳ ಮಾಚಿದೇವರ ಪರಿಚಯವನ್ನು ಮಾಡಿಕೊಳ್ಳೋಣ. ಕಲ್ಯಾಣದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ನಡೆದಂತಹ ಸಾಮಾಜಿಕ ಚಳುವಳಿಯ ಅಗ್ರನಾಯಕ ಮಡಿವಾಳ ಮಾಚಿದೇವರು. ಬಸವನಿಷ್ಠ ವಚನಕಾರ, ದಿಟ್ಟ ಗಣಾಚಾರಿ ಮಡಿವಾಳ ಮಾಚಿದೇವರು ಇಂದಿನ ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಿಗೆ ಎಂಬಲ್ಲಿ ಜನಿಸ್ತಾರೆ. ಬಸವಣ್ಣ, ಅಲ್ಲಮಪ್ರಭು, ಮಡಿವಾಳ ಅಕ್ಕ ಮಹಾದೇವಿ, ಸಿದ್ದರಾಮೇಶ್ವರ, ಚನ್ನಬಸವಣ್ಣ, ಮರುಳಶಂಕರ ದೇವರು ಹಾಗೂ ಇನ್ನಿತರ ಶರಣರು ಮಾಚಿದೇವರನ್ನು ತಮ್ಮ ವಚನಗಳಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅವರ ಜನ್ಮಸ್ಥಳ ದೇವರ ಹಿಪ್ಪರಿಗೆಯಾದರೂ ಕೂಡ ಅವರ ಕಾರ್ಯಕ್ಷೇತ್ರ ಕಲ್ಯಾಣ ಆಗಿತ್ತು. ಶರಣರ ಬಟ್ಟೆಗಳನ್ನು ಮಡಿ ಮಾಡಿಕೊಡುವಂತಹ ಕಾಯಕವನ್ನು ಅವರು ಮಾಡ್ತಾಯಿದ್ರು. ಕಲಿದೇವರ ದೇವ ಎನ್ನುವಂತಹ ಅಂಕಿತ ನಾಮದಿಂದ ಬರೆದಿರುವಂತಹ ಸುಮಾರು 351 ವಚನಗಳು ನಮಗೆ ಇಂದು ಲಭ್ಯ ಇದೆ. ಪುರಾಣದಲ್ಲಿ ಬರುವಂತಹ ಮಾಚಿದೇವರ ಕಾಯಕ ನಿಷ್ಠೆಯನ್ನು ನಾವು ನೋಡೋದಾದರೆ, ಅವರ ಕಾಯಕವನ್ನು ಕಂಡು ಬೆರಗಾಗಿ ಆಸ್ಥಾನದ ಅನೇಕ ಮಂತ್ರಿಗಳು ಬಿಜ್ಜಳನ ಬಳಿ ರಾಣಿಯರ ಬಟ್ಟೆಗಳನ್ನು ಮತ್ತು ಅರಸನ ಬಟ್ಟೆಗಳನ್ನು ಮಡಿ ಮಾಡಿಕೊಡುವಂತೆ ತಿಳಿಸಲು ಸೂಚಿಸ್ತಾರೆ. ಆಗ ರಾಜ ಬಿಜ್ಜಳ ಮಾಚಿದೇವರಿಗೆ ಆಜ್ಞೆ ಹೊರಡಿಸಿ ಬಿಜ್ಜಳನ ಮತ್ತು ಅರಸು ಮನೆತನದ ಬಟ್ಟೆಗಳನ್ನು ಮಡಿ ಮಾಡಿಕೊಡ್ಬೇಕು ಅಂತ ಸೂಚನೆಯನ್ನು ಹೊರಡಿಸ್ತಾರೆ. ಇದಕ್ಕೆ ಒಪ್ಪದೇ ಇರುವಂತಹ ಮಾಚಿದೇವರು ಅದನ್ನು ನಿರಾಕರಣೆ ಮಾಡ್ತಾರೆ. ಈ ವಿಚಾರವನ್ನು ಮಂತ್ರಿಗಳು ಪುನಃ ರಾಜನಿಗೆ ತಿಳಿಸಿದಾಗ ಇವನಿಗೆ ಎಷ್ಟು ಸೊಕ್ಕಿದೆ ಅಂತ ಕೆರಳಿ ಮಾಚಿದೇವರನ್ನು ಕರೆತರಲಿಕ್ಕೆ ಮರಕರಿಗಳ ಸೇನೆಯನ್ನು ಕಳಿಸ್ತಾನೆ. ಆನೆಯ ಸೈನ್ಯ ಮಾಚಿದೇವರ ಮನೆಯ ಮುಂದೆ ಬಂದು ರಾಜಾಜ್ಞೆಯನ್ನು ಪಾಲಿಸಲು ಸೂಚಿಸುತ್ತೆ. ಆಗ ಕೋಪಗೊಂಡಂತಹ ಮಾಚಿದೇವರು ತಾನು ಶರಣರ ಅಂದರೆ ಭಕ್ತರ ಮನೆಯ ಬಟ್ಟೆಗಳನ್ನು ಮಾತ್ರ ನಾನು ತೊಳೆದುಕೊಡ್ತೇನೆ ಹೊರತು ಭವಿಗಳ ಬಟ್ಟೆಯನ್ನಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಆಗ ಸೈನಿಕರು ಮಾಚಿದೇವರನ್ನು ಬಂಧಿಸಿ ಆನೆಗೆ ಕಟ್ಟಿ ಎಳೆದುಕೊಂಡು ಹೋಗಲಿಕ್ಕೆ ಮುಂದಾದಾಗ ಉಗ್ರರಾದ ಮಾಚಿದೇವರು ತಮ್ಮ ವೀರಗತಿಯಿಂದ ಆನೆಗಳನ್ನು ಕೊಂದು ಬಿಡ್ತಾರೆ. ಈ ವಿಚಾರವನ್ನು ಸೈನಿಕರು ಬಿಜ್ಜಳನಿಗೆ ತಿಳಿಸಿದಾಗ ಬಿಜ್ಜಳ ಗುರು ಬಸವಣ್ಣನವರನ್ನು ಕರೆದುಕೊಂಡು ಮಾಚಿದೇವರ ಮನೆಗೆ ಬಂದು ಕಾರಣ ಕೇಳ್ತಾರೆ. ಇದು ವರ್ಗ ಸಂಘರ್ಷದ ಮೊದಲನೆಯ ಕ್ರಾಂತಿಯ ಕಹಳೆ ಅಂತಲೂ ಹೇಳ್ಬೋದು. ಆಗ ಮಾಚಿದೇವರು ಸತ್ಯಶುದ್ಧ ಕಾಯಕ ಮಾಡುವಂತಹ ಶರಣರ ಬಟ್ಟೆಗಳನ್ನು ಮಾತ್ರ ತಾನು ಮಡಿ ಮಾಡಿಕೊಡ್ತೇನೆ ಅಂತ ಹೇಳ್ತಾರೆ. ಆಗ ಬಿಜ್ಜಳ ಮಡಿವಾಳ ಮಾಚಿದೇವರಲ್ಲಿ ಕ್ಷಮೆ ಕೇಳ್ತಾರೆ ಎನ್ನುವುದು ಪುರಾಣದ ಕಥೆಯಲ್ಲಿ ನಾವು ನೋಡಬಹುದು. ಅನೇಕ ಕೃತಿಗಳಲ್ಲಿ ಮಡಿವಾಳ ಮಾಚಿದೇವರ ಶೌರ್ಯವನ್ನು ಕಥೆ ಮತ್ತು ರೂಪಕಗಳಲ್ಲಿ ನಾವು ನೋಡ್ಬೋದು. ಅವರ ಬಗ್ಗೆ ಹಲವಾರು ವಿಚಾರಗಳು ಪ್ರಚಾರದಲ್ಲಿದೆ. ಮೊದಲನೆಯ ಪ್ರಸಂಗ ಏನು ಅಂತಂದರೆ, ನುಲಿಯ ಚಂದಯ್ಯ ತನ್ನ ಕಾಯಕಕ್ಕೆ ಬೇಕಾದಂತಹ ಹುಲ್ಲನ್ನು ಕೆರೆಯಲ್ಲಿ ಕೊಯ್ತಿದ್ದಾಗ ಧರಿಸಿದ್ದ ಇಷ್ಟಲಿಂಗ ತಾನು ಜಾರಿ ಕೆರೆ ಒಳಗೆ ಬಿದ್ದು ಹೋಗ್ಬಿಡುತ್ತೆ. ಜಾರಿ ಬಿದ್ದ ಲಿಂಗ ಮತ್ತೆ ಯಾಕೆ ಬೇಕು ಅಂತ ಹೇಳಿಬಿಟ್ಟು ಭಾವಲಿಂಗ ಒಂದೇ ಸಾಕು ಅಂತ ಹೇಳಿ ಮನೆಗೆ ಮರಳುತ್ತಿರುವಾಗ ಲಿಂಗಯ್ಯ ಮಾಚಿದೇವರ ಮೊರೆ ಹೋಗಿ ನ್ಯಾಯ ಕೇಳ್ತಾನೆ ಅನ್ನುವಂಥದ್ದು. ಆಗ ಮಾಚಿದೇವರು, ಸವಿಬೇಕು ಹಣ್ಣು ಬೇಡ ಅಂತಂದರೆ ಹೆಂಗಪ್ಪ, ನೀನು ಇಷ್ಟಲಿಂಗವನ್ನು ಸ್ವೀಕರಿಸಬೇಕು ಅಂತ ಚಂದಯ್ಯನವರಿಗೆ ಉಪದೇಶ ಮಾಡ್ತಾರೆ. ಆ ಒಂದು ಪ್ರಸಂಗ. ಇದರ ತಾತ್ವಿಕ ವಿಚಾರ ಬೇರೆಯೇ ಇದೆ. ಅಂದರೆ ಲಿಂಗಯ್ಯ ಕೆರೆ ಒಳಗೆ ಬಿದ್ದದ್ದು, ತಾನು ಲಿಂಗಯ್ಯ ಮನುಷ್ಯನ ರೂಪದಲ್ಲಿ ಬಂದು ಮಡಿವಾಳ ಮಾಚಿದೇವರ ಹತ್ರ ಅಂದರೆ ಅವರ ಮೊರೆ ಹೋಗಿದ್ದು, ನ್ಯಾಯ ಕೇಳಿದ್ದು, ಇದನ್ನೆಲ್ಲ ನೋಡಿದಾಗ ಒಂದು ತಾತ್ವಿಕ ವಿಚಾರ ಬೇರೆಯೇ ಇದೆ. ಲಿಂಗ ಜಾರಿ ಕೆರೆ ಒಳಗೆ ಬಿದ್ದದ್ದಲ್ಲ, ಪೂಜಾ ಸಮಯದಲ್ಲಿಯೂ ಕೂಡ ಪೂಜೆಯ ನೆನಪಾಗಲಿಲ್ಲ. ಆ ಒಂದು ಹುಲಸಾಗಿ ಬೆಳೆದಿದ್ದಂತಹ ಹುಲ್ಲನ್ನು ಕೊಯ್ಯುವ ಭರದಲ್ಲಿ ಪೂಜೆಯ ಮಾಡೋದು ಮರ್ತು ಹೋಗ್ಬಿಡುತ್ತೆ. ಅಂದರೆ ಲಿಂಗ ಜಾರಿ ಕೆರೆ ಒಳಗೆ ಬಿದ್ದಿದ್ದಲ್ಲ, ಮನಸ್ಸಿನಿಂದ ಜಾರಿ ಹೋಯಿತು ಪೂಜೆಯ ಸಮಯ. ಅದನ್ನು ಅವರು ಅಂದರೆ ಭಕ್ತಿಯನ್ನು ಉದ್ದೀಪಿಸಲಿಕ್ಕಾಗಿ ಈ ಒಂದು ವಿಚಾರವನ್ನು ಅವರು ಹೇಳ್ತಾರೆ. ಆ ಮನದಿಂದ ಅದು ಜಾರಿ ಹೋದಾಗ ಮಡಿವಾಳ ಮಾಚಿದೇವರು ಹೇಳ್ತಾರೆ, ನೋಡಪ್ಪ, 3 ಅಂಗಗಳಿಗೆ 3 ಲಿಂಗ ಇರಲೇಬೇಕು. ನಿರಾಕಾರದಿಂದ ಸಾಕಾರವನ್ನು ಕಾಣಲಿಕ್ಕೆ ಆವಾಗ ಮಾತ್ರ ಸಾಧ್ಯ ಆಗುತ್ತೆ. ಇಷ್ಟಲಿಂಗ ಪೂಜೆಯನ್ನು ಮಾಡು ಅನ್ನುವಂಥದ್ದನ್ನು ಹೇಳ್ತಾರೆ ಅನ್ನುವಂಥದ್ದು. ಇನ್ನು ಎರಡನೆಯ ಪ್ರಸಂಗ ಏನು ಅಂತಂದರೆ, ಬೇಡುವವರಿಲ್ಲದೆ ಬಡವನಾದೇನೆಂಬ ಬಸವಣ್ಣ ಹೇಳ್ತಾರಲ್ಲ, ಇದು ಬಸವಣ್ಣನವರಿಗೆ ಅವರು ಹೇಳ್ತಾರೆ, ನೀವು ಒಬ್ಬರೇ ದಾನ ಮಾಡಲಿಕ್ಕಾಗಿ ಹುಟ್ಟಿದವರ, ಉಳಿದ ಭಕ್ತರೆಲ್ಲ ನಿಮ್ಮ ದಾನವನ್ನು ಸ್ವೀಕರಿಸಲಿಕ್ಕಾಗಿ ಬಂದಿದ್ದಾರಾ ಅಂತ ಪ್ರಶ್ನೆಯನ್ನು ಮಾಡ್ತಾರೆ ಎನ್ನುವಂಥದ್ದು. ನಂತರ
ಎನ್ನ ಮಹಾನುಭಾವರ ಬಡತನದಿಂದ ನಿನಗೆ ಮಹಾನುಭಾವದ ಬಡತನದಿರವ ನಿನಗೆ ತೋರುವೆನೆಂದು ಪಾದದಿಂದ ನೀರನ್ನು ಚುಮ್ಮಿದಾಗ ಆ ನೀರ ಹನಿಗಳೆಲ್ಲ ಮುತ್ತಾದವು ಅನ್ನುವಂತಹ, ಅಂದರೆ ಮಡಿವಾಳ ಮಾಚಿದೇವರ ಒಂದು ವಿಚಾರವನ್ನು ಅವರು ತಿಳಿಸ್ತಾರೆ. ಅಂದರೆ ಹೀಗೆ ವಿನಯ, ಇಂದ್ರಿಯ ನಿಗ್ರಹ, ನಿರಹಂಕಾರಗಳು ಭಕ್ತಿಯ ಕುರುಹು ಅಂತ ತಿಳಿಸ್ತಾ ಅಹಂಕಾರದ ನಿರ್ಮೂಲನೆ ಮಾಡಿದರು ಅನ್ನುವಂಥದ್ದು. ಅಂದರೆ ಬಸವಣ್ಣನವರಿಗೆ ಇದ್ದಂತಹ ಅಹಂಕಾರವನ್ನು ನಿರ್ಮೂಲನೆ ಮಾಡಿದರು. ನೀನೊಬ್ಬನೇ ಬೇಡಕ್ಕೆ ನೀಡಲಿಕ್ಕೆ ಇರದ, ಇನ್ನು ಉಳಿದವರೆಲ್ಲ ಬೇಡಲಿಕ್ಕೆ ಇರದ ಅನ್ನುವಂಥದ್ದನ್ನು ಅವರು ತೋರಿಸ್ತಾರೆ ಅನ್ನುವಂಥದ್ದು. ಇನ್ನು ಮೂರನೆಯ ಪ್ರಸಂಗ, ಮೇದಾರ ಕೇತಯ್ಯ ಬಿದಿರು ಕಡಿಯುವಾಗ ಅವರು ಕೆಳಗೆ ಬಿದ್ದುಬಿಟ್ಟು ಆ ಬಿದಿರಿನ ಚೂರು, ಅಂದರೆ ಕಡಿದು ಉಳಿದಿದ್ದಂತಹ ಬಿದಿರಿನ ಮೊಳೆಯಂತಹ ಚೂರು ಅವರ ಹೃದಯಕ್ಕೆ ತಾಕುತ್ತೆ. ದೇಹಕ್ಕೆ ತಾಕಿದಾಗ ಇವರು ಕೇತಯ್ಯನವರು ಲಿಂಗೈಕ್ಯರಾಗ್ತಾರೆ. ಈ ವಿಚಾರವನ್ನು ಬಸವಣ್ಣನವರಿಗೆ ತಿಳಿದಾಗ ಬಸವಣ್ಣನವರು ಮಾಚಿದೇವರನ್ನು ಅಲ್ಲಿಗೆ ಕರೆಸ್ತಾರೆ. ಮಾಚಯ್ಯ ಬಂದು ವ್ಯಂಗ್ಯವಾಗಿ ಹೇಳ್ತಾರೆ, ಶಿವಶರಣರ ಪ್ರಾಣವೇ ತನ್ನ ಪ್ರಾಣ ಅಂತ ನಂಬಿದ್ದಂತಹ ಬಸವಣ್ಣ ಇನ್ನೂ ಕೇತಯ್ಯನವರು ಲಿಂಗೈಕ್ಯರಾದರೂ ಬಸವಣ್ಣನವರು ಇನ್ನೂ ಜೀವಂತವಾಗಿದ್ದಾರಲ್ಲ, ಈ ತಮ್ಮ ವಚನವನ್ನು ಅವರು ಪಾಲಿಸಲಿಲ್ವಲ್ಲ ಅಂತ ವ್ಯಂಗ್ಯವಾಗಿ ಹೇಳಿದಾಗ ಇದನ್ನು ತಿಳ್ಕೊಂಡಂತಹ ಬಸವಣ್ಣನವರು ಪ್ರಾಣ ಬಿಡ್ತಾರೆ ಎನ್ನುವಂಥದ್ದು. ಆ ಪ್ರಾಣ ಕೇತಯ್ಯನವರನ್ನು ಹಿಂಬಾಲಿಸುತ್ತೆ ಎನ್ನುವಂಥದ್ದು. ಬಸವಣ್ಣನವರ ನಿಷ್ಠೆಯನ್ನು ಮೆಚ್ಚಿದಂತಹ ಮಾಚಯ್ಯನವರು ಶಿವನನ್ನು ಕುರಿತು ಪ್ರಾರ್ಥಿಸಿ ಇಬ್ಬರ ಪ್ರಾಣವನ್ನು ಮರಳಿ ಪಡೆದ ಅನ್ನುವಂತಹದ್ದನ್ನು ಕಥೆಗಳಲ್ಲಿ ಉಲ್ಲೇಖ ಆಗಿದೆ. ಇನ್ನು ನಾಲ್ಕನೆಯ ಪ್ರಸಂಗ ನೋಡೋದಾದರೆ, ಶೂನ್ಯ ಸಂಪಾದನೆಯಲ್ಲಿ ಬರುವಂತಹ ಪ್ರಭುದೇವರ ಆರೋಗಣೆಯ ಸಂದರ್ಭದಲ್ಲಿ ಆಹಾರ ನೀಡಿ ಪ್ರಭುದೇವರನ್ನು ತೃಪ್ತಿಪಡಿಸ್ತೀನಿ ಅಂತ ಹೇಳಿ ಈ ಕುರುಹಿನ ಪದಾರ್ಥದಿಂದ ತೃಪ್ತಿಪಡಿಸಲಾರದೆ ಹೋದೇನು, ಈಗ ಪ್ರಭುದೇವರನ್ನು ತೃಪ್ತಿಪಡಿಸುವ ಮಾರ್ಗ ಏನು ಅಂತ ಹೊಸಗೂಸಿನಂತೆ ಮಡಿವಾಳ ಮಾಚಯ್ಯನವರನ್ನು ಕೇಳ್ತಾರೆ ಬಸವಣ್ಣನವರು. ಕೈಯಲ್ಲಿ ಮುಟ್ಟಿದ ಪದಾರ್ಥ ಕೈಯೊಳಗೆ ಐಕ್ಯ, ಕಂಗಳು ತಾಗಿದ ಪದಾರ್ಥ ಕಂಗಳೊಳಗೆ ಐಕ್ಯ, ನಾಲಿಗೆ ತಾಗಿದ ಪದಾರ್ಥ ನಾಲಿಗೆಯೊಳಗೈಕ್ಯ, ನೀಡುವ ಪರಿಚಾರಕರು ಬೇಸತ್ತರಲ್ಲದೆ ಆರೋಗಣೆಯ ಮಾಡುವ ದೇವನೆತ್ತಲೆಂದರಿಯೇನು, ಬ್ರಹ್ಮಾಂಡವನ್ನು ಒಡಲೊಳಗೆ ಅಡಗಿಸಿಕೊಂಡು ಬಂದ ದೇವಂಗೆ ಆರೋಗಣೆಯ ಮಾಡಿಸಿಹೆನೆಂಬ ಅಹಂಕಾರದಲ್ಲಿ ಇದ್ದೆನಾಗಿ ನಾನು ಕೆಟ್ಟ ಕೇಡ ಏನೆಂಬೆನಯ್ಯ, ಕೂಡಲ ಸಂಗಮ ದೇವರ ತೃಪ್ತಿಯ ತೆರನ ಬಲ್ಲಡೆ ಹೇಳಾ ಮಡಿವಾಳ ಮಾಚಯ್ಯ ಅಂತ ಬಸವಣ್ಣನವರು ಕೇಳಿದಾಗ ಅದಕ್ಕೆ ಮಾಚಿದೇವರು ಹೇಳುವಂತಹ ಮಾತು ಏನು ಅಂತಂದರೆ, ಮರುಳುಗೊಂಡ ಎಲ್ಲ ಬಸವಣ್ಣ ಪಿತ್ತ ತಲೆಗೇರಿತ್ತೆ ನಿನಗೆ, ನೆರೆಯರಿದವರು ಮರುಳಹರೆಂಬ ನಾಣ್ಣುಡಿ ದಿಟವಾಯಿತು, ಜಗದಗಲಕ್ಕೆ ಮಿಗೆಯಗಲದ ದೇವಂಗೆ ಕುರುಹಿನ ಪದಾರ್ಥಗಳು ನಿಲುಕಲಾಪವೇ, ಎಡೆಯಲೊಬ್ಬರಲಾಗದು ಮಾಡುವರೆ ಕಡೆಯಲ್ಲಿ ಕೆಡುವುದು ನಿನ್ನ ಭಕ್ತಿ, ಕಲಿದೇವರ ತೃಪ್ತಿಯನ್ನು ಚನ್ನ ಬಸವಣ್ಣ ಬಲ್ಲ ಕೇಳಿ ನೋಡ. ಅಂದರೆ ಅಪರಿಮಿತನಾದವನಿಗೆ ಪರಿಮಿತವಾದದ್ದನ್ನು ನೀಡಿ ತೃಪ್ತಿಪಡಿಸ್ತೀನಿ ಅನ್ನೋದು ಸಾಧ್ಯವೇ ಬಸವಣ್ಣ? ನಿನಗೇನು ಹುಚ್ಚುಗಿಚ್ಚು ಹಿಡಿದಿತ್ತ ಬಸವಣ್ಣ? ಬ್ರಹ್ಮಾಂಡವನ್ನು ನುಂಗಬಲ್ಲಂತಹ ಇಂಥ ಪ್ರಭುದೇವರಿಗೆ ನೀನು ತೃಪ್ತಿಪಡಿಸಲು ಸಾಧ್ಯವೇ? ಅಹಂಕಾರ ಅನ್ನೋದು ಸತ್ಯವನ್ನು ಮರೆಸುತ್ತೆ. ಗರ್ವ ಬಂದಾಗ ನಿಜದ ರಹಸ್ಯ ಅರಿಯದವನಾಗಿ ಸತ್ಯ ಮುಚ್ಚಿ ಹೋಗುತ್ತೆ ಅಂತ ಬಸವಣ್ಣನವರಿಗೆ ಅವರು ಮನವರಿಕೆಯನ್ನು ಮಾಡಿಕೊಳ್ತಾರೆ ಮಡಿವಾಳ ಮಾಚಿದೇವರು. ಹೀಗೆ ನಡೆ ನುಡಿಯಲ್ಲಿ ತಪ್ಪಿದಂತಹ ವ್ಯಕ್ತಿ ಎಂಥವರೇ ಇರಲಿ, ಎಂಥವರೇ ಆಗಿರಲಿ, ಆಚರಣೆಯ ಪ್ರಸಂಗ ಬಂದಾಗ ದೇವರನ್ನೂ ಕೂಡ ಪ್ರಶ್ನಿಸುವಂತಹ ಪ್ರವೃತ್ತಿ ಮಡಿವಾಳ ಮಾಚಿದೇವರದ್ದು. ಅಷ್ಟೇ ಭಕ್ತಿ ಗೌರವಗಳು ಬಸವಣ್ಣನವರ ಮೇಲೆ ಇತ್ತು. ಹೇಳ್ತಾರೆ, ಬಸವಣ್ಣ ಮಾಡಲಿಕ್ಕೆ ಗುರುವಾಯಿತು, ಬಸವಣ್ಣ ಮಾಡಲಿಕ್ಕೆ ಲಿಂಗವಾಯಿತು, ಬಸವಣ್ಣ ಮಾಡಲಿಕ್ಕೆ ಜಂಗಮವಾಯಿತು, ಬಸವಣ್ಣ ಮಾಡಲಿಕ್ಕೆ ಪ್ರಸಾದವಾಯಿತು, ಬಸವಣ್ಣ ಮಾಡಲಿಕ್ಕೆ ಈರೇಳು ಲೋಕವಾಯಿತು, ಬಸವಣ್ಣನಿಂದಾದ ಕಲಿದೇವ. ಅಂದರೆ ಪರಮಾತ್ಮನೂ ಕೂಡ ಬಸವಣ್ಣನಿಂದಾದ ಅನ್ನುವಂತಹ ಮಾತನ್ನು ಅವರು ಹೇಳ್ತಾರೆ. ಅನುಭವ ಮಂಟಪ ಕಟ್ಟುವಲ್ಲಿ ಮಡಿವಾಳ ಮಾಚಿದೇವರ ಕಾಯಕ ಬಹಳ ಮಹತ್ವವದ್ದು. ದೇಶದ ನಾನಾ ಭಾಗಗಳಿಂದ ಕಲ್ಯಾಣಕ್ಕೆ ಬರುವಂಥವರಿಗೆ ಪರೀಕ್ಷಿಸಿ ಮಡಿಹಾಸಿ ಸ್ವಾಗತಿಸುವಂತಹ ಕಾಯಕ ಮಾಚಿದೇವರದಾಗಿತ್ತು. ಮಾಚಿದೇವರ ಪರೀಕ್ಷೆಗೆ ಒಳಪಡದ ಹೊರತು ಕಲ್ಯಾಣಪುರವನ್ನು ಪ್ರವೇಶ ಮಾಡಲಿಕ್ಕೆ ಯಾರಿಂದಲೂ ಆಗ್ತಾ ಇರಲಿಲ್ಲ. ಅಂದರೆ ಎಲ್ಲರೂ ಕೂಡ ಮಡಿವಾಳ ಮಾಚಿದೇವರನ್ನು ಭೇಟಿಯಾಗಿಯೇ ಬರಬೇಕಾಗಿತ್ತು. ಅಂತಹ ಘನತೆಗೆ ಅವರು ಸಾಕ್ಷಿಯಾಗಿದ್ದರು. ದೇವರ ಹಿಪ್ಪರಿಗೆಯಿಂದ ಕಲ್ಯಾಣಕ್ಕೆ ನಡೆದುಕೊಂಡು ಬರುವಾಗ ಭೀಮರತಿ ಹೊಳೆ ಪ್ರವಾಹ ಹೆಚ್ಚಾಗಿ
ಹರಿಗೋಲ ಹಂಗಿಲ್ಲದೆ ಶಿವನನ್ನು ನೆನೆಯಲು ನದಿ ಇಬ್ಬಾಗವಾಯಿತು. ಈ ಮಾರ್ಗ ಮಧ್ಯದಿಂದ ಮಾಚಿದೇವರು ನಡೆದು ಬರ್ತಾರೆ ಎನ್ನುವಂತಹ ಕಥೆಯನ್ನು ನಾವು ನೋಡ್ತೇವೆ. ಮಡಿವಾಳ ಮಾಚಿದೇವರು ಬಸವಣ್ಣನವರ ಬಗ್ಗೆ ಅದು ಎಂಥ ಭಕ್ತಿ ಗೌರವಗಳನ್ನು ಹೊಂದಿದ್ರು ಅಂದರೆ, ದೇವರು ಬೇರೆಯಲ್ಲ, ಬಸವಣ್ಣ ಬೇರೆಯಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಲಿಂಗದ ನಿಧಿಯೇ ಬಸವಣ್ಣ, ಜಂಗಮದ ವಾರಿಧಿಯೇ ಬಸವಣ್ಣ, ಪ್ರಸಾದದ ತವನಿಧಿಯೇ ಬಸವಣ್ಣ, ಅನುಭಾವದ ಮೇರುವೇ ಬಸವ, ಮಹವನೊಳಗೂಡಿದ ಬಸವ, ಮಹವನೊಡಗೂಡಿದ ತೊನು ಬಸವಣ್ಣನೋ ಕಲಿದೇವನು. ಎನ್ನ ಕಾಯ ಬಸವಣ್ಣನ ಪೂಜಿಸಲಿಕ್ಕಾಯಿತು, ಎನ್ನ ಜೀವ ಬಸವಣ್ಣನ ನೆನೆಯಲಿಕ್ಕಾಯಿತು, ಎನ್ನ ಶ್ರೋತೃ ಬಸವಣ್ಣನ ಚಾರಿತ್ರ್ಯವ ಕೇಳಲಿಕ್ಕಾಯಿತು, ಎನ್ನ ನೇತ್ರ ಬಸವಣ್ಣನ ಸರ್ವಾಂಗವ ನೋಡಲಿಕ್ಕಾಯಿತು, ಎನ್ನ ಪ್ರಾಣ ಬಸವಣ್ಣನ ಸ್ತುತಿಸಲಿಕ್ಕಾಯಿತು. ಇಂತೆನ್ನ ಪಂಚೇಂದ್ರಿಯಗಳು ಕಲಿಗಳಾಗಿ ಬಸವಣ್ಣನ ಅರುಹಿನೊಳಗೆ ನಾನಿಪ್ಪೆನು ಕಾಣ, ಬಸವಣ್ಣನ ಮರಹಿನೊಳಗೆ ತಾನಿಪ್ಪೆನು ಕಾಣ, ಕಲಿದೇವರ ದೇವ. ಹೀಗೆ ತನಗೆ ಶಿವ, ಗುರು, ಲಿಂಗ, ಜಂಗಮ, ಪ್ರಸಾದ ಎಲ್ಲವೂ ಬಸವಣ್ಣನಿಂದ ಸಾಧ್ಯವಾಯಿತು ಅಂತ ಹೇಳ್ತಾ, ಬಸವಣ್ಣನ ಕರುಣದಿಂದ ನಾನು ಬದುಕಿದೆ ಎನ್ನುವಂತಹದ್ದನ್ನು ಕೂಡ ಅವರ ವಚನಗಳಲ್ಲಿ ನಾವು ನೋಡ್ಬೋದು. ಕಲ್ಯಾಣದಲ್ಲಿ ಎಲ್ಲಿ ನೋಡಿದರೂ ಕೂಡ ಬಸವ ಅನ್ನುವಂತಹ ಬಳ್ಳಿ ಹಬ್ಬಿತ್ತು. ಆ ಬಳ್ಳಿಯನ್ನು ಹಿಡಿದು ಎತ್ತಿ ನೋಡಿದರೆ ಲಿಂಗದ ಗೊಂಚಲುಗಳು ನಳನಳಿಸ್ತಾ ಇದ್ವು. ಆ ಗೊಂಚಲನ್ನು ಒತ್ತಿ ಹಿಂಡಿದರೆ ಅಲ್ಲಿ ಭಕ್ತಿಯ ರಸ ಚಿಮ್ಮುತ್ತಿತ್ತು. ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ ಎಲ್ಲವೂ ಕೂಡ ಬಸವಣ್ಣನಿಂದ ಎಲ್ಲರಿಗೂ ಕೂಡ ಸುಲಭವಾಗಿ ಲಭ್ಯ ಆಗ್ತಾ ಇತ್ತು. ಆದರೆ ಕಲ್ಯಾಣ ಕ್ರಾಂತಿಯ ನಂತರ ಎಲ್ಲ ಕಡೆ ಹಬ್ಬಿದ್ದಂತಹ ಬಳ್ಳಿ ಬಾಡಿ ಹೋಗುತ್ತೆ. ಭಕ್ತಿ ರಸ ಬತ್ತಿ ಹೋಯಿತು. ಲಿಂಗದ ಗೊಂಚಲುಗಳು ಕಮರಿ ಹೋದವು. 19ನೇ ಶತಮಾನದವರೆಗೂ ಕೂಡ ಈ ಲಿಂಗಾಯತ ಧರ್ಮ ಮತ್ತು ವಚನ ಸಾಹಿತ್ಯ ಅಜ್ಞಾತವಾಸವನ್ನು ಅನುಭವಿಸಿತು. 19ನೇ ಶತಮಾನದಲ್ಲಿ ಫಗು ಹಳಕಟ್ಟಿಯವರ ಕೃಪೆಯಿಂದ ಮತ್ತೆ ಅದು ಪ್ರಕಾಶಮಾನವಾಗಿ ಪ್ರಜ್ವಲಿಸುತ್ತೆ. ಮಡಿವಾಳ ಮಾಚಿದೇವರು ಹೇಳ್ತಾರೆ, ಕೋಟಿ ಕೋಟಿ ಸುಖ ಇರಲಿ, ದುಃಖ ಇರಲಿ, ಬಸವಣ್ಣನವರನ್ನೇ ನೆನೆಯಬೇಕು. ಅರ್ಚನೆ ಮಾಡುವಾಗ ನೆನೆಯಬೇಕು. ಬಸವಣ್ಣನವರನ್ನು ನೆನೆದೇ ಇದ್ದರೆ ಮುಕ್ತಿ ಇಲ್ಲ, ಭಕ್ತಿ ಇಲ್ಲ ಅಂತ ಹೇಳ್ತಾರೆ. ನೆಲ, ಜಲ, ಅಗ್ನಿ, ವಾಯು, ಆಕಾಶ, ಸೂರ್ಯ, ಚಂದ್ರ, ಆತ್ಮ ಇವರ್ಯಾರೂ ಕೂಡ ದೇವರಲ್ಲ. ಕಲಿದೇವ ನಿಮ್ಮ ಶರಣ, ಬಸವಣ್ಣನೊಬ್ಬನೇ ದೇವ ಅಂತ ಮಡಿವಾಳ ಮಾಚಿದೇವರು ಹೇಳ್ತಾರೆ. ಹೀಗೆ ಗುರು, ಲಿಂಗ, ಜಂಗಮವಾದಡೂ ಬಸವಣ್ಣನಿಲ್ಲದೆ ಇದ್ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಇಂತಹ ಮಹಾನುಭಾವಿಯಾದ ಮಡಿವಾಳ ಮಾಚಿದೇವರ ಈ ಒಂದು ಶರಣ ಸಂಕುಲವನ್ನು ಕುರಿತು ಹೇಳ್ತಾರೆ. ಸಿಂಹದ ಮುಂದೆ ಜಿಂಕೆಯ ಜಿಗಿದಾಟವೇ, ಪ್ರಳಯಾಗ್ನಿಯ ಮುಂದೆ ಪತಂಗದಾಟವೇ, ಸೂರ್ಯನ ಮುಂದೆ ಕೀಟದಾಟವೇ, ನಿಮ್ಮ ಮುಂದೆ ಎನ್ನಾಟವೇ ಅಂತ ಶರಣರ ಮುಂದೆ ಅತೀ ವಿನಯವಾಗಿ ಹೇಳೋದನ್ನು ನಾವು ಈ ವಚನದಲ್ಲಿ ಕಾಣಬಹುದು. ಗುರು ಬಸವಣ್ಣನವರಿಗೆ ಗಡಿಪಾರು ಶಿಕ್ಷೆ ವಿಧಿಸಿದಾಗ ಮಾಚಿದೇವರು ಕೋಪೋದ್ರಿಕ್ತರಾಗಿ ಹೇಳ್ತಾರೆ, ಬಸವಣ್ಣ, ಇವು ಬಳೆ ತೊಟ್ಟ ಕೈಗಳಲ್ಲ, ಇವು ರುದ್ರಾಕ್ಷಿ ಕಂಕಣ ತೊಟ್ಟ ಕೈಗಳಿವು. ಇವರನ್ನೆಲ್ಲ ನೋಡ್ತಾ ಇದ್ರೆ ನಾವು ಸುಮ್ಮನೆ ಕೂರಕ್ಕೆ ಸಾಧ್ಯ ಇಲ್ಲ. ಬಸವಣ್ಣ, ನಮಗೆ ಒಪ್ಪಿಗೆ ಕೊಡು, ನಾವು ಸತ್ಯ, ನ್ಯಾಯ, ನಿಷ್ಠೆಗಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿದಾಗ ಬಸವಣ್ಣನವರು ಹೇಳ್ತಾರೆ, ನನ್ನ ಹೆಸರು ಇತಿಹಾಸದ ಪುಟದ ರಕ್ತಾಕ್ಷರಗಳಲ್ಲಿ ಬರೆಯಬೇಕು ಅಂತ ಇದ್ರೆ ಹೋರಾಟ ಮಾಡಿ, ಇಲ್ಲದಿದ್ದರೆ ಸುಮ್ಮನಿರಿ ಅಂತ ಬಸವಣ್ಣನವರು ಹೇಳಿದಾಗ ಅವರ ಮಾತಿಗೆ ಕಟ್ಟು ಬಿದ್ದು ಮಾಚಿದೇವರು ಸುಮ್ಮನಾಗಬೇಕಾಗುತ್ತೆ. ಬಸವಣ್ಣನವರಿಗೆ ಕಲ್ಯಾಣಕ್ಕೆ ಮಾಚಿದೇವರು ಬಂದಾಗ ಎಷ್ಟು ಆನಂದವಾಗಿ ಆಯಿತು ಅಂತಂದರೆ ಹೇಳ್ತಾರೆ, ಬಸವಣ್ಣ ನಾನಿನ್ನಾರಿಗೂ ಅಂಜಲ್ಲ ಅಂತ ಹೇಳ್ತಾರೆ. ನಾನೊಂದು ಕಾರಣ ಮರ್ತ್ಯಕ್ಕೆ ಬಂದೆನು, ಬಂದ ಬಳಲಿಕೆಯ ಪರಿಹರಿಸಲಿಕ್ಕೆ ಚನ್ನ ಬಸವಣ್ಣ ಬಂದನು, ಇನ್ನು ಬಾರದಂತೆ ಪ್ರಭುದೇವರು ಬಂದರು, ಇನ್ನು ಇದಕ್ಕೆ ಆಜ್ಞಾಕರ್ತರು ಮಡಿವಾಳ ಮಾಚಿ ತಂದೆ ಬಂದರು, ನಾನಿನ್ನಾರಿಗೂ ಅಂಜೆನು, ಬದುಕಿದೆನು ಕಾಣ ಕೂಡಲ ಸಂಗಮ ದೇವ. ಅಂದರೆ ತಾನು ಕ್ರಾಂತಿಯ ಹೆಜ್ಜೆಗೆ ನನಗೆ ಇವರೆಲ್ಲರೂ ಕೂಡ ಬೆಂಗಾವಲಾಗಿ ಬೆನ್ನೆಲುಬಾಗಿ ನಿಂತಿದ್ದಾರೆ. ನಾನಿನ್ನ ಹೋರಾಟ ಮಾಡಲಿಕ್ಕೆ, ಸಾಮಾಜಿಕ ಕ್ರಾಂತಿಯನ್ನು ಮಾಡಲಿಕ್ಕೆ ನಾನು ಯಾರಿಗೂ ಇನ್ನು ಹೆದರಬೇಕಾಗಿಲ್ಲ ಅನ್ನುವಂತಹ ಮಾತನ್ನು ಹೇಳಿರೋದನ್ನು, ಸಂತೋಷದಿಂದ ಹೇಳಿರೋದನ್ನು ನಾವು ನೋಡ್ಬೋದು. ಅದೇ ರೀತಿ ಮಡಿವಾಳ ಮಾಚಿದೇವರನ್ನೇ ಕುರಿತಂತಹ ಸಾಂದರ್ಭಿಕ ವಚನದಲ್ಲಿ ಕೂಡ ಹೇಳಿರೋದನ್ನು ನೋಡ್ಬೋದು. ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೇನಯ್ಯ, ನಾನು ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರು,
ನಾನು ಕಲ್ಯಾಣವೇ ಪ್ರಣತೆಯಾಯಿತು, ನಾನು ತೈಲವಾದೆ ನೀವು ಬತ್ತಿಯಾದಿರಿ. ಪ್ರಭುದೇವರು ಜ್ಯೋತಿಯಾದರು, ಪ್ರಣತೆ ಒಡೆದಿತ್ತು, ತೈಲ ಚೆಲ್ಲಿತ್ತು, ಬತ್ತಿ ಬಿದ್ದಿತ್ತು, ಜ್ಯೋತಿ ನಂದಿತ್ತಯ್ಯ, ಕೂಡಲ ಸಂಗನ ಶರಣರ ಮನ ನೊಂದಿತ್ತಯ್ಯ ಅಂತ ಹೇಳುವಂತಹ ವಚನದಲ್ಲಿ ಮಾಚಿದೇವರನ್ನ ಬತ್ತಿಗೆ ಹೋಲಿಸಿದರನ್ನ ಸೂಕ್ಷ್ಮವಾಗಿ ಗಮನಿಸಬಹುದು. ಸಪ್ತಗಣಾಧೀಶರಲ್ಲಿ ಮಡಿವಾಳ ಮಾಚಿದೇವರು ಒಬ್ಬ ಧೀರ ಗಣಾಚಾರಿಗಳಾಗಿದ್ದರು. ಆಯ್ದಕ್ಕೆ ಮಾರಯ್ಯನವರು ಮಾಚಿದೇವರನ್ನು ತಮ್ಮ ವಚನದಲ್ಲಿ ಸ್ಮರಿಸ್ತಾರೆ. ಅಮರೇಶ್ವರ ಲಿಂಗದ ಒಡಲು ಸಂಗನ ಬಸವಣ್ಣನೆಂಬುದನ್ನು ಮಡಿವಾಳ ಮಾಚಿ ತಂದೆಗಳೇ ಬಲ್ಲರು ಕಾಣ ಸಂಗನ ಬಸವಣ್ಣ. ಹಾಗೆ ಬಸವಣ್ಣನವರು ಹೇಳ್ತಾರೆ, ಮಡಿವಾಳ ಮಾಚಿ ತಂದೆಯ ಕೃಪೆಯಿಂದ ನಾನು ಬದುಕಿದೆನಯ್ಯ, ಬಸವಣ್ಣನಿಂದ ನಾನು ಬದುಕಿದೆ ಅಂತ ಮಾಚಿದೇವರು ಹೇಳಿದರೆ, ಮಾಚಿ ತಂದೆಗಳ ಕೃಪೆಯಿಂದ ನಾನು ಬದುಕಿದೆ ಅಂತ ಬಸವಣ್ಣನವರು ಹೇಳ್ತಾರೆ. ಇಂತಹ ಅವಿನಾಭಾವ ಸಂಬಂಧವನ್ನು ನಾವು ಈ ಶರಣರಲ್ಲಿ ಕಾಣಬಹುದು. ಮಾಚಿ ತಂದೆಯ ಕೃಪೆಯಿಂದ ಬಸವಣ್ಣ ನಿನ್ನ ಕಂಡೆನೋ ಗುಹೇಶ್ವರ. ಬಸವಣ್ಣ ಅಷ್ಟೇ ಅಲ್ಲ, ಪ್ರಭುದೇವರು ಕೂಡ ಮಾಚಿ ತಂದೆಗಳಿಂದ ನಿನ್ನನ್ನು ಕಂಡೆ ಅಂತ ಬಸವಣ್ಣನವರಿಗೆ ಹೇಳ್ತಾರೆ. ಹೀಗೆ ಕಲ್ಯಾಣ ಕ್ರಾಂತಿಯಾದಾಗ ಯುದ್ಧದಲ್ಲಿ ಹೋರಾಡಲೆ ಮತ್ತು ವಚನ ಸಾಹಿತ್ಯದ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಖಡ್ಗ ಹಿಡಿದು ಹೋರಾಡಿ ಜಯಶೀಲರಾಗಿ ಅಕ್ಕನಾಗಮ್ಮನವರ ಜೊತೆ ಅಮೂಲ್ಯವಾದ ವಚನ ಸಾಹಿತ್ಯ ರಕ್ಷಣೆ ಮಾಡಿದಂತಹ ಪ್ರಮುಖರಲ್ಲಿ ಮಾಚಿದೇವರು ಕೂಡ ಒಬ್ಬರು. ಗುರು ಬಸವಣ್ಣನವರು ಲಿಂಗೈಕ್ಯರಾದಂತಹ ಸುದ್ದಿ ಮಾಚಿದೇವರಿಗೆ ಬರಸಿಡಿಲಿನಂತೆ ಎರಗುತ್ತೆ. ದುಃಖ ತಪ್ತರಾಗಿ ಹೇಳ್ತಾರೆ, ಆಕಾರ ನಿರಾಕಾರವಾಯಿತಲ್ಲ ಬಸವಣ್ಣ, ಪ್ರಾಣ ನಿಪ್ರಾಣವಾಯಿತಲ್ಲ ಬಸವಣ್ಣ, ಲಿಂಗ ಜಂಗಮದ ಮಾಟ ಸಮಾಪ್ತಿಯಾಯಿತಲ್ಲ ಬಸವಣ್ಣ, ನಿಶ್ಶಬ್ದ ವೇದ್ಯವಾದೆಯಲ್ಲ ಬಸವಣ್ಣ, ಕಲಿದೇವರ ದೇವನ ಹೃದಯ ಕಮಲವ ಹೊಕ್ಕು ದೇವರಿಗೆ ದೇವನಾಗಿ ಹೋದೆಯಲ್ಲ ಬಸವಣ್ಣ. ಮತ್ತೊಂದು ವಚನದಲ್ಲಿ ಹೇಳ್ತಾರೆ, ಉಟ್ಟ ಸೀರೆಯ ಹರಿದು ಹೋದಾತ ನೀನಲಾ ಬಸವಣ್ಣ, ಮೆಟ್ಟಿದ ಕೆರಹ ಕಳೆದು ಹೋದಾತ ನೀನಲಾ ಬಸವಣ್ಣ, ಕಟ್ಟಿದ ಮುಡಿಯ ಬಿಟ್ಟು ಹೋದಾತ ನೀನಲಾ ಬಸವಣ್ಣ, ಸೀಮೆ ಸಂಬಂಧವ ತಪ್ಪಿಸಿ ಹೋದಾತ ನೀನಲಾ ಬಸವಣ್ಣ, ಲಿಂಗಕ್ಕೆ ಮಾಡಿದುದ ಸೋಂಕದೆ ಹೋದೆಯಲ್ಲ ಬಸವಣ್ಣ, ಜಂಗಮಕ್ಕೆ ಮಾಡಿದ ಮಾಟವ ಕೈಯಲ್ಲಿ ಹಿಡಿದುಕೊಂಡು ಹೋದೆಯಲ್ಲ ಬಸವಣ್ಣ, ಬೆಳಗ ನುಟ್ಟು ಬಯಲಾಗಿ ಹೋದೆಯಲ್ಲ ಬಸವಣ್ಣ, ಆ ಬಸವಣ್ಣಂಗೆ ಶರಣೆಂಬ ಪಥವನೇ ತೋರು ಕಂಡ ಕಲಿದೇವರ ದೇವ ಅಂತ ದುಃಖ ತಪ್ತರಾಗಿ ಹೇಳ್ತಾರೆ. ನಂತರ ಯುದ್ಧದಲ್ಲಿ ವಿಪರೀತ ಸುಸ್ತಾಗಿ ಗಾಯಗಳಾಗಿದ್ದರಿಂದ ಗೊಡಚಿಯಲ್ಲಿ ಅವರು ಲಿಂಗೈಕ್ಯರಾಗ್ತಾರೆ. ವಿಜಯಪುರ ಜಿಲ್ಲೆಯ ಸಿಂಧಗಿ ತಾಲೂಕಿನ ದೇವರ ಹಿಪ್ಪರಿಗೆಯಲ್ಲಿ ಪರ್ವತಯ್ಯ ಮತ್ತು ಸುಜ್ಞಾನಮ್ಮ ದಂಪತಿಗಳ ಚಿದ್ಗರ್ಭದಲ್ಲಿ ಜನಿಸಿದಂತಹ ಮಾಚಯ್ಯನವರು ಗೊಡಚಿಯಲ್ಲಿ ಲಿಂಗೈಕ್ಯರಾಗ್ತಾರೆ. ಬಸವಣ್ಣನ ನೆನೆವುದೇ ಷೋಡಶೋಪಚಾರ, ಬಸವಣ್ಣನ ನೆನೆವುದೇ ಪರತತ್ವ, ಬಸವಣ್ಣನ ನೆನೆವುದೇ ಮಹಾನುಭಾವ, ಕಲಿದೇವ ನಿಮ್ಮ ಶರಣ ಸಂಗನ ಬಸವಣ್ಣನ ನೆನೆದು ಸಮಸ್ತ ಗಣಗಳು ಅತಿ ಶುದ್ಧರಾದರಯ್ಯ. ಶರಣು ಶರಣಾರ್ಥಿ.